ನಮಸ್ಕಾರ. ಇವತ್ತು ಒಂದು ಪೇಷಂಟ್ ಬಂದಿದ್ದಾರೆ. ಪೇಷಂಟ್ ಕಂಪ್ಲೇಂಟ್ ಬಂದು 2 ತಿಂಗಳಿಂದ ಮುಟ್ಟಾಗಿಲ್ಲ, ಸ್ವಲ್ಪ ಸ್ಪಾಟಿಂಗ್ ಆಗ್ತಿದೆ, ಅದ್ರ ಜೊತೆಗೆ ಹೊಟ್ಟೆ ನೋವು ಅಂತ ಬಂದರು. ಸೊ ಫಸ್ಟ್ ನಮ್ಮ ಕ್ಲಿನಿಕ್ಗೆ ಬಂದಾಗ ನಾವು ಅವ್ರಿಗೆ UPT ಮಾಡಿದ್ವಿ. UPT ಪಾಸಿಟಿವ್ ಬಂತು. ಸೊ ನಾವು ನೆಕ್ಸ್ಟ್ ಅವ್ರಿಗೆ ಅಲ್ಟ್ರಾಸೌಂಡ್ ಕಳಿಸಿದ್ವಿ. ಅಲ್ಟ್ರಾಸೌಂಡ್ ಬಂದಾಗ ಇಟ್ ಶೋಡ್ ಲೆಫ್ಟ್ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರು. ಸೊ ಅದು ರಿಪೋರ್ಟ್ ಬಂದು ಡಿಸ್ಪ್ಲೇಯಲ್ಲಿದೆ. ಡಿಸಿಷನ್ ಬಂದು ಸಿನ್ಸ್ ಇಟ್ ಇಸ್ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ನಾವು ಅದರ್ ಆಪ್ಷನ್ಸ್ ಲೈಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲಾಂದ್ರೆ ಸ್ಯಾಲ್ಪಿಂಗಾಸ್ಟಮಿ ಅಂತ ಏನು ಹೇಳ್ತೀವಿ, ಅದು ಟ್ಯೂಬ್ ಉಲ್ಸ್ ಸರ್ಜರಿ ಅಂತ ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಟ್ಸ್ ಆಲ್ರೆಡಿ ರಪ್ಚರ್ಡ್. ಸೊ ಸಿನ್ಸ್ ದಿಸ್ ಪೇಷಂಟ್ ಹ್ಯಾಡ್ ಆಲ್ರೆಡಿ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ವಿ ಕೌನ್ಸಿಲ್ ದ ಪೇಷಂಟ್ ಆ್ಯಂಡ್ ವಿ ವೆಂಟ್ ಅಹೆಡ್ ವಿತ್ ಲ್ಯಾಪ್ರೋಸ್ಕೋಪಿಕ್ ಸ್ಯಾಲ್ಪಿಂಜೆಕ್ಟಮಿ ಸರ್ಜರಿ. ಒಳಗಡೆ ಹೋದಾಗ ಆಲ್ಮೋಸ್ಟ್ ನೀವು ನೋಡ್ಬೋದು, ಈಗ 750 ml ಆಫ್ ಬ್ಲಡ್ ಲಾಸ್, ಆಲ್ರೆಡಿ ಹಿಮೋಪೆರಿಟೋನಿಯಂ ಇತ್ತು, ಅಂದರೆ ಬ್ಲಡ್ ಇಂದ ಅಬ್ಡಮಿನ್ ಇತ್ತು. ಸೊ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಟ್ಯೂಬ್ನ ವಿಜುವಲೈಸ್ ಮಾಡಿದ್ವಿ. ಟ್ಯೂಬ್ನ ವಿಜುವಲೈಸ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಅದು ಲೆಫ್ಟ್ ಸೈಡೆಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇತ್ತು ಅಂತ. ಸೊ ಆ ಟ್ಯೂಬ್ ಮಾತ್ರ ನಾವು ರಿಮೂವ್ ಮಾಡಿ ಅದನ್ನ ಎಂಡೋ ಬ್ಯಾಗ್ ಮುಖಾಂತರ, ಹಂಗಂದ್ರೆ ಒಂದು ಚಿಕ್ಕ ಪಾಲಿಥಿನ್ ಕವರ್ನ ಒಳಗಡೆ ಹಾಕಿ ಅದರ ಮುಖಾಂತರ, ಅದು ಸ್ಟೆರೈಲ್ ಕವರ್ ಮುಖಾಂತರ ನಾವು ಅದನ್ನ ಯಾವುದೇ ಪ್ರಾಡಕ್ಟ್ಸ್ ಸ್ಪಿಲ್ಲೇಜ್ ಆಗದಿರಂಗೆ ಥ್ರೂ ದಟ್ ಕವರ್ ನಾವು ಎಂಟೈರ್ ಸ್ಪೆಸಿಮೆನ್ನ ರಿಮೂವ್ ಮಾಡಿದ್ವಿ. ಅದಾದ್ಮೇಲೆ ನೀಟಾಗಿ ವಾಶ್ ಕೊಡೋದ್ರಿಂದ ಆ ಬ್ಲಡ್ ಪ್ರಾಡಕ್ಟ್ಸ್ ಏನಿದೆ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಸೊ ವಿ ಗೇವ್ ಅ ಗುಡ್ ವಾಶ್. ಅದಾದ್ಮೇಲೆ ಡ್ರೈನ್ ಆಗೋ ಯಾವುದೇ ಸಂಭಾವನೆ ಇರಲಿಲ್ಲ. ಸೊ ನಾವು ಡ್ರೈನ್ ಏನು ಇನ್ಸರ್ಟ್ ಮಾಡಲಿಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಪ್ರೊಸೀಜರ್. ಈ ಪ್ರೊಸೀಜರ್ ಹೆಸರು ಬಂದು ಲ್ಯಾಪ್ರೋಸ್ಕೋಪಿಕ್ ಲೆಫ್ಟ್ ಸ್ಯಾಲ್ಪಿಂಜೆಕ್ಟಮಿ ಅಂತ ಹೇಳ್ತೀವಿ. ಇದರಿಂದ ಪೇಷಂಟ್ ಬೇಗ ರಿಕವರಿ ಆಗ್ತಾರೆ. ಬ್ಲಡ್ ಲಾಸ್ ಬಂದು ಹಾರ್ಡ್ಲಿ 10 ml ಇತ್ತು ಅಷ್ಟೇ. ದಟ್ ಇಸ್ ಬಿಕಾಸ್ ಆಫ್ ದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಅಪಾರ್ಟ್ ಫ್ರಮ್ ದಟ್ ಯಾವುದೇ ತರದ ಕಾಂಪ್ಲಿಕೇಶನ್ಸ್ ಏನೂ ಆಗಲ್ಲ. ಸೊ ಪೇಷಂಟ್ ನೆಕ್ಸ್ಟ್ ಡೇ ವಾಸ್ ಡಿಸ್ಚಾರ್ಜ್. ಪೇಷಂಟ್ ಇಸ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಪೇಷಂಟ್ ಬಂದಾಗ ಪ್ರೀ ಆಫ್ HB ಬಂದು 9.5 ಇತ್ತು. ಸೊ ಪೋಸ್ಟ್ ಆಫ್ HB ಬಂದು 9.3 ಇತ್ತು. ದಿಸ್ ದ ಅಡ್ವಾಂಟೇಜ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಒಂದು ಲೆಸರ್ ಬ್ಲಡ್ ಲಾಸ್, ಇನ್ನೊಂದು ಬೇಗ ರಿಕವರಿ, ಫಾಸ್ಟ್ ರಿಕವರಿ, ಲೆಸ್ ಪೇನ್. ಹಾರ್ಡ್ಲಿ 2 stitches ಅಲ್ಲಿ ಪೇಷಂಟ್ ಸರ್ಜರಿ ಆಯಿತು ಅಂಡ್ ಪೇಷಂಟ್ ವೆಂಟ್ ಬ್ಯಾಕ್ ವೆರಿ ಹ್ಯಾಪಿಲಿ. ಸೊ ಅಗೇನ್ ಒನ್ ಮೋರ್ ಅಡ್ವಾಂಟೇಜಸ್, ಇನ್ನೊಂದು ಟ್ಯೂಬ್ ಮತ್ತೆ ಓವರಿ ವಾಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಸೊ ಅವ್ರ ಕನ್ಸೆಪ್ಷನ್ ಚಾನ್ಸಸ್ ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇನ್ನೂ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಇಫ್ ಪೇಷಂಟ್ ಎನಿ ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಓಪನ್ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಇಲ್ಲ, ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ, ಪೇಷಂಟ್ ವೈಟಲ್ಸ್ ಎಲ್ಲ ಸ್ಟೇಬಲ್ ಇದೆ, ರಕ್ತ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಅಹೆಡ್ ವಿತ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಸೊ ಯು ಕ್ಯಾನ್ ಹ್ಯಾವ್ ಆಲ್ ದ ಅಡ್ವಾಂಟೇಜ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಥ್ಯಾಂಕ್ ಯು.